ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಸಹಜೀವನದ ಮಹತ್ವ ಅಂತ. ರಾಜ ವಿಕ್ರಮಸಿಂಹನು ದೇವದುರ್ಗವನ್ನು ಬಹಳ ವರ್ಷಗಳಿಂದ ಆಳ್ತಾ ಇರ್ತಾನೆ. ಅವನು ದಯಾಳು, ನ್ಯಾಯಪರನೂ ಆಗಿರ್ತಾನೆ. ಒಂದಿನ ಅವನು ಪಟ್ಟಣ ಪ್ರದಕ್ಷಿಣೆ ಮಾಡಿಕೊಂಡು ಅರಮನೆಗೆ ವಾಪಸ್ಸಾಗ್ತಿದ್ದಾಗ ಒಂದ್ ಕಡೆ ನಾಯಿ ತನ್ನ 7-8 ಮರಿಗಳೊಂದಿಗೆ ವಾಸವಾಗಿರುವುದನ್ನು ಕಾಣ್ತಾನೆ. ಆಗ ಅವನ ಮನದಲ್ಲಿ ಮೂಡಿದ ಒಂದು ವಿಚಾರಕ್ಕೆ ಉತ್ತರ ತಿಳಿಯಲಿಲ್ಲ. ಮರುದಿನ ಅವನು ತನ್ನ ಮಹಾಮಂತ್ರಿಯನ್ನು ಅರಮನೆಗೆ ಕರೆಸ್ತಾನೆ ಮತ್ತು ಕೇಳ್ತಾನೆ, ಮಂತ್ರಿಗಳೇ, ನಾಯಿ ಒಂದ್ಸಲ 7-8 ಮರಿಗಳಿಗೆ ಜನ್ಮ ನೀಡುತ್ತದೆ. ಆದರೆ ಕುರಿ ಹೆಚ್ಚೆಂದರೆ 2-3 ಮರಿಗಳಿಗೆ ಜನ್ಮ ನೀಡಬಲ್ಲದು. ಆದರೂ ಸಹ ಸಂಖ್ಯೆಯಲ್ಲಿ ಹೆಚ್ಚಿದ್ದರೂ ನಾಯಿಗಳಾಗಿರಬೇಕು. ಒಂದೇ ಕಡೆ ಗುಂಪು ಗುಂಪಾಗಿ ಇರಲಾರವು. ಕುರಿಗಳು ಹಾಗಲ್ಲವಲ್ಲ, ಎಲ್ಲ ಕುರಿಗಳು ಗುಂಪಿನಲ್ಲಿಯೇ ಇರುತ್ತವೆ. ಇದೇಕೆ ಹೀಗೆ? ಕಾರಣ ನಿಮಗೆ ಗೊತ್ತಿದ್ದರೆ ತಿಳಿಸಿ ಎಂದನು. ರಾಜ ವಿಕ್ರಮಸಿಂಹನು ಮಂತ್ರಿ ತುಂಬಾ ಬುದ್ಧಿವಂತನಾಗಿರ್ತಾನೆ. ಅವನು ಸ್ವಲ್ಪ ಕಾಲ ಯೋಚನೆ ಮಾಡ್ತಾನೆ. ಮಹಾಪ್ರಭು, ನಾಳೆ ನಾನು ನಿಮ್ಮ ಸಂಶಯವನ್ನು ನಿವಾರಿಸಲು ಪ್ರಯತ್ನಿಸುತ್ತೇನೆ ಅಂತಾನೆ. ಮರುದಿನ ಮಂತ್ರಿ ರಾಜನನ್ನು ಕರೆಸಿಕೊಂಡು ಒಂದು ಸ್ಥಳಕ್ಕೆ ಬರ್ತಾನೆ. ಅಲ್ಲಿನ ಒಂದು ಕೋಣೆಯಲ್ಲಿ 20 ನಾಯಿಗಳನ್ನು ಕೂಡಿ ಹಾಕ್ತಾನೆ. ಅದರ ಮುಂದೆ ರೊಟ್ಟಿ ತುಂಬಿದ ಒಂದು ಬುಟ್ಟಿಯನ್ನು ತಂದಿಡ್ತಾನೆ. ಕೋಣೆಯ ಬಾಗಿಲನ್ನು ಹಾಕ್ತಾನೆ ಮತ್ತು ಮಂತ್ರಿ ರಾಜನನ್ನು ಅಲ್ಲೇ ಹತ್ತಿರದಲ್ಲಿದ್ದ ಇನ್ನೊಂದು ಕೋಣೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ 20 ಕುರಿಗಳನ್ನು ಕೂಡಿ ಹಾಕ್ತಾನೆ. ಕುರಿಗಳ ಮುಂದೆ ಒಂದು ಹುಲ್ಲಿನ ಮೆದೆಯನ್ನು ಹಾಕಿ ಮಂತ್ರಿ ಆ ಕೋಣೆಯ ಬಾಗಿಲನ್ನು ಹಾಕ್ತಾನೆ. ನಿಮ್ಮ ಪ್ರಶ್ನೆಗೆ ನಾಳೆ ಉತ್ತರ ತಿಳಿಸುತ್ತೇನೆ ಎಂದು ಹೇಳಿ ರಾಜನನ್ನು ಕರೆದುಕೊಂಡು ಅರಮನೆಗೆ ವಾಪಸ್ಸಾಗ್ತಾನೆ. ಮರುದಿನ ಮಂತ್ರಿಯು ರಾಜನನ್ನು ಕರೆದುಕೊಂಡು ಮೊದಲು ನಾಯಿಗಳಿರುವ ಕೋಣೆಗೆ ಹೋಗಿ ಅದರ ಬಾಗಿಲು ತೆರಿತಾನೆ. ಅಲ್ಲಿ ನೋಡಿದರೆ ಆಶ್ಚರ್ಯ ಕಾದಿತ್ತು. ರಾಜನಿಗೆ ಅಲ್ಲಿರುವ 20 ನಾಯಿಗಳು ತಮ್ಮೊಳಗೆ ಕಚ್ಚಾಡಿಕೊಂಡು ಕೈಕಾಲು ಮುರಿದುಕೊಂಡು ಒಂದೊಂದು ಕಡೆ ನರಳುತ್ತಾ ಬಿದ್ದಿರ್ತವೆ. ರೊಟ್ಟಿಗಳೆಲ್ಲ ಕೋಣೆಯ ತುಂಬ ಚೆಲ್ಲಾಪಿಲಿಯಾಗಿ ಚೂರು ಚೂರಾಗಿ ಹರಡಿ ಬಿಟ್ಟಿರ್ತವೆ. ನಂತರ ಮಂತ್ರಿಯು ರಾಜನನ್ನು ಕರೆದುಕೊಂಡು ಕುರಿಗಳು ಕೂಡಿ ಹಾಕಿರುವ ಇನ್ನೊಂದು ಕೋಣೆಯತ್ತ ಕರ್ಕೊಂಡು ಹೋಗಿ ಕೋಣೆಯ ಬಾಗಿಲನ್ನು ತೆರಿತಾನೆ. ಅಲ್ಲಿ ರಾಜನಿಗೆ ಇನ್ನೊಂದು ಆಶ್ಚರ್ಯ ಕಾದಿತ್ತು. ಏನಪ್ಪ ಅಂದರೆ, ಕುರಿಗಳೆಲ್ಲ ಹೊಟ್ಟೆ ತುಂಬ ಹುಲ್ಲನ್ನು ತಿಂದು ಸಂತೃಪ್ತವಾಗಿ ಒಂದೇ ಕಡೆ ಗುಂಪಾಗಿ ಸೇರಿರ್ತವೆ. ಆಗ ಮಂತ್ರಿ ರಾಜನನ್ನುದ್ದೇಶಿಸಿ, ಮಹಾಪ್ರಭು, ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಎಂದು ಅಂದ್ಕೊಳ್ತೇನೆ ಅಂತಾನೆ. ಮಂತ್ರಿಯ ಜಾಣ್ಮೆ ಮತ್ತು ತಲೆದೂಗಿದ ರಾಜ, ಹೌದು ಮಂತ್ರಿಗಳೇ, ನಿಮ್ಮ ಮಾತು ಸರಿ. ನಾಯಿಗಳ ಸ್ವಭಾವವೇ ಹಾಗೆ. ಅವು ತಾವು ತಿನ್ನುವುದಿಲ್ಲ, ಇನ್ನಿತರ ನಾಯಿಗಳನ್ನು ತಿನ್ನಲು ಬಿಡುವುದಿಲ್ಲ. ಒಂದು ನಾಯಿ ಇನ್ನೊಂದು ನಾಯಿಯನ್ನು ಕಂಡೊಡನೆ ಕಾದಾಟಕ್ಕೆ ಬರುತ್ತವೆ. ಸಹಜೀವನದ ಸಹಬಾಳ್ವೆ ಎಂದರೆ ಅವುಗಳಿಗೆ ಗೊತ್ತಿರುವುದಿಲ್ಲ. ಆದರೆ ಕುರಿಗಳು ಹಾಗಲ್ಲ, ಸದಾ ಹಿಂಡಾಗಿಯೇ ಇರುತ್ತವೆ. ಏನೇ ಸಿಕ್ಕರೂ ಎಲ್ಲ ಕುರಿಗಳು ಹಂಚಿಕೊಂಡು ತಿನ್ನುತ್ತವೆ. ಕೆಲವು ಮನುಷ್ಯರು ಹಾಗೆ ಇರುತ್ತಾರೆ, ತಾವು ಸುಖವಾಗಿ ಬದುಕುವುದಿಲ್ಲ, ಬೇರೊಬ್ಬರನ್ನು ಸುಖವಾಗಿ ಬದುಕಲು ಬಿಡುವುದಿಲ್ಲ. ಸದಾ ದ್ವೇಷ, ಜಗಳ, ಮತ್ಸರಲ್ಲೇ ಕಾಲ ಕಳೀತಾರೆ. ಹೀಗಾಗಿ ಇಂತಹ ಜನರು ಯಾವ ಸಮಾಜದಲ್ಲಿ, ಯಾವ ಪ್ರದೇಶದಲ್ಲಿ, ಯಾವ ದೇಶದಲ್ಲಿ ಜಾಸ್ತಿ ಇರ್ತಾರೋ ಅಂತಹ ಪ್ರದೇಶಗಳಲ್ಲಿ ಯಾವಾಗಲೂ ದಂಗೆ, ಗಲಭೆ, ಪ್ರತ್ಯಕ್ಷ ವಾತಾವರಣ ಇರುತ್ತದೆ. ಅಲ್ಲಿ ಯಾರೂ ಸುಖದಿಂದ ಇರಲು ಸಾಧ್ಯವಿಲ್ಲ. ಜಗತ್ತಿನ ಹಲವು ದೇಶಗಳಲ್ಲಿ ಇಂತಹ ಜನರು ಜಾಸ್ತಿ ಇರುವುದರಿಂದಲೇ ಆ ದೇಶಗಳಲ್ಲಿ ಆಗಾಗ ಯುದ್ಧಗಳು, ದಂಗೆಗಳು, ಗಲಭೆಗಳು, ಜಗಳಗಳು, ಸರ್ಕಾರ ಪತನ ನಡೆಯುತ್ತಲೇ ಇರುತ್ತದೆ ಎಂದು ರಾಜ ಮಂತ್ರಿಗೆ ಹೇಳ್ತಾನೆ. ಸ್ನೇಹಿತರೆ, ಕತೆ ಇದಾಗಿತ್ತು. ಈ ಕತೆ ನಿಮಗೆ ನಾನು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಕತೆ ಇಷ್ಟ ಆದರೆ ಲೈಕ್ನ ಮಾಡಿ. ಈ ಕತೆ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ.